ಅದಿತಿ, ಯಾಕೊಂದು ಸಣ್ಣ ವಿಷಯನ ಇಷ್ಟು ದೊಡ್ಡದು ಮಾಡ್ತಿದ್ಯಾ? ನಿನ್ಗೊಂದು ಸಣ್ಣ ಸರ್ಪ್ರೈಸ್ ಇತ್ತು. ನಾವೆಲ್ಲ ಸರ್ಪ್ರೈಸಾ? ನನಗ? ನೀವೇ ನನಗೆ ಸರ್ಪ್ರೈಸ್ ಕೊಡೋದು? ಪ್ರತಿಭಾ ಅಂತ ಈ ಮನೆಯವರೆಲ್ಲ ನಿಮ್ಮನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾ ಇದ್ರಲ್ಲ, ಅವರಿಗೆ ಇದು ನಿಜವಾದ ಸರ್ಪ್ರೈಸ್. ಅದಿತಿ, ನೋಡು, ನಿನ್ನ ಬರ್ತ್ಡೇಗೆ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದವರು ನಮಗೂ ಹೇಳಿದ್ರು, ಯಾರು ಅದಿತಿಗೆ ವಿಶ್ ಮಾಡಬೇಡಿ, ಸಾಯಂಕಾಲ ಸರ್ಪ್ರೈಸ್ ಪಾರ್ಟಿ ಕೊಡೋಣ ಅಂತ. ಆದ್ರೆ ನೀನು ಹೌದು ಅದಕ್ಕೆ, ನಾವೆಲ್ಲ ಬೆಳಗ್ಗೆನೆ ವಿಶ್ ಮಾಡಬೇಕು ಅಂತ ಇದ್ವಿ. ಪ್ರತಿಭಾ ಅದಕ್ಕೇನೆ ಸರ್ಪ್ರೈಸ್ ಇರಲಿ, ವಿಶ್ ಮಾಡೋದು ಬೇಡ ಅಂತ ಹೇಳಿದ್ರು. ನೀವು ಸುಮ್ಮನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಬಿಟ್ರಿ. ಹೌದಮ್ಮ ಅದಿತಿ, ಅವಳು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಆ ಸರ್ಪ್ರೈಸ್ ವಿಷಯ ನನಗೂ ಗೊತ್ತಿತ್ತು. ನೋಡೆ, ಅದಕ್ಕೂ ಸಾಕ್ಷಿ ಬೇಕಲ್ವ ನಿನಗೆ? ಅಲ್ಲೇ ಇದೆ ನೋಡು. ನೀನ್ ಜಯಂತ್, ಸಾರಿ ಅದಿತಿ, ನಿನಗೆ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡೆ. ಈಗೆಲ್ಲ ಆಗುತ್ತೆ ಅಂದ್ಕೊಳ್ಳಿಲ್ಲ. ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬರ್ಡೇ ದಿವಸ ಯಾರಾದರೂ ಹೀಗೆ ಡಲ್ ಆಗಿರ್ತಾರಾ? ಚೇರಪ್. ಹ್ಯಾಪಿ ಬರ್ಡೇ ಅದಕ್ಕೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಕ್ಕ, ನಮ್ಮ ಆಫೀಸರ್ ಫೋನ್ ಮಾಡ್ತಾ ಇದ್ದಾರೆ, ಚಂದ್ರಪ್ಪನ್ ಯಾಕಿನ್ನ ಅರೆಸ್ಟ್ ಮಾಡಿಲ್ಲ ಅಂತ. ನಾನು ಹೇಳ್ದೆ ತಾನೆ, ಚಂದ್ರಪ್ಪ ಅವ್ರು ಯಾರ್ಯಾರು ಗಂಗಾಜಲ ಸಪ್ಲೈ ಮಾಡ್ತಿದ್ದಾರೋ ಅವರೆಲ್ಲ ಇವಾಗ ಹೇಗಿದ್ದಾರೆ ಅಂತ ತಿಳ್ಕೊ ಅಂತ. ವಿಚಾರ ಆಯ್ತಕ್ಕ, ಯಾರ ಮೇಲೆ ಯಾರಿಗೂ ಏನೂ ಆಗಿಲ್ಲ. ಹಾಗಾದ್ರೆ ನಾವು ಸರಿಯಾದ ದಾರಿಯಲ್ಲೇ ಇದೀವಿ. ಅದು ಹಾಗಲ್ಲ ಅಕ್ಕ. ಪ್ರತಿಭಾ, ಏನಾಯ್ತಲ್ಲಿ? ಜಯಂತ್ ಯಾಕೆ ಅವಳು ಹೊಡೆಯೋದಕ್ಕೆ ಹೋದ? ಆ ತಂದಿರೋ ವಸ್ತುಗಳೆಲ್ಲ ಯಾಕೆ ಕೆಳಗಡೆ ಬಿಸಾಕ್ತ? ನನಗೆ ಅರ್ಧಂಬರ್ಧ ಅರ್ಥ ಆಯ್ತು. ಏನಾಯ್ತು? ಏನೂ ಆಗಿಲ್ಲ ಅಜ್ಜಿ, ನಾನು ಹೇಳ್ತೀನಿ ಬನ್ನಿ. ಅಕ್ಕ, ಅವಳು ನನಗೆ ಏನೋ ಹೇಳ್ಬೇಕು ಅಂತ ಇದ್ದಾಳೆ. ನೀನೇನ ಅಂತ್ಯ? ಬಾ, ನೀನ್ ನನಗೆ ಹೇಳು. ಅಷ್ಟೇ ಆಗಿದ್ದಜ್ಜಿ, ನಿಮಗೆ ಗೊತ್ತಲ್ಲ ಅದಿತಿ ಬಗ್ಗೆ. ಇಷ್ಟನಾ? ಇದಕ್ಕ ಹಾಗಾಡ್ತಾಳೆ? ಸರಿ ಸರಿ, ದಿಶಾನ್ ಕಳಿಸ್ಬೇಕಲ್ಲ, ನಿನ್ ಕೆಲಸ ನೋಡು. ಸರಿ ಅಜ್ಜಿ. ಚಿನ್ನಮ್ಮ, ಇದೆಲ್ಲ ಆಮೇಲೆ ಮಾಡ್ಕೊಳ್ಳಿ. ಸಂಜೆ ಕೇಕ್ ಮಾಡಬೇಕು. ಐಟಮ್ಸ್ ಎತ್ತಿಡಿ, ನಾನು ಬರ್ತೀನಿ. ಸರಿ ಅಕ್ಕ. ಅಯ್ಯೋ, ಏನಿದು ಇಷ್ಟೊಂದು ಬುಕ್ಸ್ ಇದೆಯಲ್ಲ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್